ಓಂ ನಮಃ ಶಿವಾಯ. ಸ್ವಾಮಿ ಕುಲಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಜುಲೈ 2ನೇ ವಾರ ಗುರು ಮಂಗಳ ಯೋಗ ಈ ರಾಶಿಗಳಿಗೆ ತುಂಬಾ ಅದೃಷ್ಟದ ದಿನಗಳು ಅಂತ ಹೇಳಬಹುದು. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದು ಕಳುಹಿಸಿ, ಜೊತೆಗೆ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸ್ಬೋದು. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಿಳಿದು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಸಮಸ್ಯೆನ ಬರೆದು ಕಳಿಸುವಾಗ ಏನು ಪ್ರೆಸೆಂಟ್ ಏನು ಸಮಸ್ಯೆ ನೀವು ಎದುರಿಸ್ತಾ ಇದ್ದೀರಿ ಅದನ್ನು ಡೀಟೇಲ್ ಆಗಿ, ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ನಮೂದಿಸ್ತಾರೆ. ಆಗ ನನಗೇನು ಅಂತ ಗೊತ್ತಾಗೋದಿಲ್ಲ ಯಾವುದರ ಬಗ್ಗೆ ಹೇಳಬೇಕು ಅಂತ. ಅದಕ್ಕೆ ಅಟ್ಲೀಸ್ಟ್ 2 ಲೈನಲ್ಲಾದರೂ ಕರೆಕ್ಟಾಗಿ ಬರೆದು ಕಳುಹಿಸಿ ಅಂತ ಹೇಳ್ತಾ, ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನನ್ನ ಮೇಲೆ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಜುಲೈ 2ನೇ ವಾರದಲ್ಲಿ 12 ವರ್ಷಗಳ ನಂತರ ವೃಷಭದಲ್ಲಿ ಗುರು ಮತ್ತು ಮಂಗಳ ಗ್ರಹಗಳ ಸಂಯೋಗ ಗುರು ಮಂಗಳ ಯೋಗ ರೂಪುಗೊಳ್ಳುವಂಥದ್ದು. ಜ್ಯೋತಿಷ್ಯದಲ್ಲಿ ಇದನ್ನು ಅತ್ಯಂತ ಶುಭ ಯೋಗ ಅಂತ ಹೇಳಲಾಗುತ್ತೆ. ಈ ಶುಭ ಯೋಗದಿಂದ ಯಾವ ರಾಶಿಗಳ ಜನರಿಗೆ ಈ ವಾರ ಅದೃಷ್ಟಶಾಲಿ ಆಗಿರಲಿದೆ ಅಂತ ನೋಡೋಣ. ಜುಲೈ ತಿಂಗಳ 2ನೇ ವಾರದಲ್ಲಿ ಗುರು ಮತ್ತು ಮಂಗಳ ಯೋಗ ಪ್ರಭಾವಶಾಲಿ ಆಗಿರಲಿದೆ. 12 ವರ್ಷಗಳ ನಂತರ ವೃಷಭದಲ್ಲಿ ಗುರು ಮಂಗಳ ಗ್ರಹಗಳ ಸಂಯೋಗ. ಜ್ಯೋತಿಷದಲ್ಲಿ ಗುರು ಮತ್ತು ಮಂಗಳ ಯೋಗವನ್ನು ಅತ್ಯಂತ ಶುಭ ಯೋಗ ಅಂತ ಹೇಳಲಾಗುತ್ತೆ. ಈ ಯೋಗ ಹೆಚ್ಚು ಬಲಶಾಲಿಯಾಗಿದೆ. ಈ ಯೋಗದಿಂದ ಯಾವ ರಾಶಿಯವರು ಈ ವ್ಯಕ್ತಿ ಜನಿಸುತ್ತಾನೋ ಅಥವಾ ಅಂದರೆ ಯಾವ ವ್ಯಕ್ತಿ ಜನಿಸ್ತಾನೋ ಆತ ಅತ್ಯಂತ ಬುದ್ಧಿವಂತನಾಗಿರ್ತಾನೆ ಅಂತ ಅರ್ಥ ಅಂತೆ. ಹಾಗೆಯೇ ಉನ್ನತ ಸ್ಥಾನವನ್ನು ಅಲಂಕರಿಸ್ತಾನೆ ಅಂತ ಅರ್ಥ. ಜುಲೈ 2ನೇ ವಾರದಲ್ಲಿ ಕೆಲವು ರಾಶಿಗಳ ಜನರು ವೃತ್ತಿ, ಕುಟುಂಬ ಮತ್ತು ಸಾಮಾಜಿಕ ವಿಷಯಗಳಲ್ಲಿ ಲಾಭ, ಪ್ರಗತಿ, ಯಶಸ್ಸನ್ನು ಪಡೆಯುವಂಥದ್ದು. ಗುರು ಮಂಗಳ ಯೋಗದಿಂದ ಈ ರಾಶಿಗಳ ಧನ ಸಂಪತ್ತು ಹೆಚ್ಚಾಗಲಿದೆ. ಮೊದಲನೇದಾಗಿ ಮೇಷರಾಶಿ. ಈ ವಾರ ನಿಮಗೆ ಪ್ರಯಾಣಿಸುವ ಯೋಗ. ಮೇಷರಾಶಿಗೆ ಸೇರಿದ ಜನರಿಗೆ ಜುಲೈ 2ನೇ ವಾರ ಹೆಚ್ಚಿನ ಸಮಯವನ್ನು ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಲ್ಲಿ ಮತ್ತು ಮೋಜು ಮಸ್ತಿಯಿಂದ ಸಮಯ ಕಳೆಯುವಂಥದ್ದು. ಈ ಅವಧಿಯಲ್ಲಿ ಈ ರಾಶಿಗೆ ಸೇರಿದವರಿಗೆ ಅಲ್ಪ ದೂರ ಸಂತೋಷದಿಂದ ಪ್ರಯಾಣಿಸುವ ಯೋಗ ಕೂಡಿ ಬರಲಿದೆ. ಈ ಪ್ರಯಾಣ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆಯೂ ಆಗಿರಬಹುದು ಅಥವಾ ಕುಟುಂಬದವರೊಂದಿಗೆಯೂ ಆಗಿರಬಹುದು. ಮೇಷರಾಶಿಗೆ ಸೇರಿದ ವ್ಯಾಪಾರಿಗಳು ಈ ವಾರ ತಮ್ಮ ಇಷ್ಟದಂತೆ ಲಾಭ ಗಳಿಸಬಹುದು. ಈ ಮೊದಲೇ ಮಾಡಿದ ಹೂಡಿಕೆಯು ನಿಮಗೆ ಲಾಭದಾಯಕವಾಗಿರಲಿದೆ. ಈ ವಾರ ಮೇಷರಾಶಿಯವರು ತಮ್ಮ ಮನೆಯ ರಿಪೇರಿಗೆ ಅಥವಾ ಅಮೂಲ್ಯವಾದ ವಸ್ತುವನ್ನು ಖರೀದಿಸಲು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಇವಿಷ್ಟು ಮೇಷರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಮಿಥುನ ರಾಶಿ. ಈ ವಾರ ನೀವು ಹೊಸ ಸಂಪತ್ತು ಗಳಿಸುವಿರಿ. ಜುಲೈ 2ನೇ ವಾರದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರನ್ನು ಕಾಡ್ತಾ ಇದ್ದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುವುದು. ಇದರ ಜೊತೆಗೆ ಈ ರಾಶಿಯವರ ಹಳೆಯ ಎಲ್ಲ ಅಪೂರ್ಣ ಕೆಲಸಗಳು ಈ ವಾರ ಪೂರ್ಣಗೊಳ್ಳುವುದು. ಪ್ರೀತಿಯಲ್ಲಿರುವ ಮಿಥುನ ರಾಶಿಗೆ ಸೇರಿದ ಜನರ ಎಲ್ಲ ಮನಸ್ತಾಪಗಳು ಈ ವಾರ ದೂರವಾಗುವುದು. ಈ ಅವಧಿಯಲ್ಲಿ ಹೊಸ ಆಸ್ತಿಯನ್ನು ಖರೀದಿ ಮತ್ತು ಮಾರಾಟ ಮಾಡಲು ಉತ್ತಮ ಯೋಚನೆಗಳನ್ನು ಮಾಡುವಂಥದ್ದು. ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ನೀವು ಪಡೆಯುವಂಥದ್ದು. ವಿದೇಶಕ್ಕೆ ಸಂಬಂಧಿಸಿದಂತೆ ವ್ಯವಹಾರ ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವಿಶೇಷ ಲಾಭ. ಆರ್ಥಿಕ ವಿಷಯಕ್ಕೆ ಬಂದರೆ ಸಂಬಂಧಿಸಿದಂತೆ ಉತ್ತಮ ಯೋಚನೆಗಳಿಂದ ಕೆಲಸ ಮಾಡಿದರೆ ಹೆಚ್ಚು ಲಾಭ. ವಾರದ ಕೊನೆಯಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಸ್ವಲ್ಪ ವಿವಾದ ಉಂಟಾಗ್ಬೋದು, ಅದರ ಬಗ್ಗೆ ಜಾಗರೂಕರಾಗಿರಿ. ಈ ವಾರ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸಲಿಕ್ಕೆ ಹೋಗಬೇಡಿ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಕಟಕ ರಾಶಿ. ಈ ವಾರ ಶುಭ ಕಾರ್ಯ ನಡೆಯಬಹುದು. ಕಟಕ ರಾಶಿಗೆ ಸೇರಿದ ಜನರು ಈ ವಾರದ ಆರಂಭದಲ್ಲೇ ತಮ್ಮ ಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವ ಬಗ್ಗೆ ಯೋಚನೆಗಳನ್ನು ರೂಪಿಸುವಂಥದ್ದು. ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಎಲ್ಲರ ಸಂಪೂರ್ಣ ಬೆಂಬಲ ಸಹಕಾರ ಲಭಿಸುವುದು. ಕಟಕ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಈ ವಾರ ಶುಭ ಕಾರ್ಯ ನಡೆಯಬಹುದು. ನಿಮ್ಮ ಸಂಬಂಧಿಕರ ಮೇಲಿನ ನಿಮ್ಮ ಪ್ರೀತಿ ಹೆಚ್ಚಾಗಬಹುದು ಮತ್ತು ಅವರು ನಿಮ್ಮ ಪ್ರೀತಿಯನ್ನು ಸ್ವೀಕರಿಸುವರು. ಪ್ರೀತಿಯಲ್ಲಿರುವ ಕಟಕ ರಾಶಿಗೆ ಸೇರಿದ ಜನರ ಪ್ರೀತಿ ಈ ವಾರ ಬಲಗೊಳ್ಳುವುದು ಮತ್ತು ನಿಮ್ಮ ಮನೆಯವರು ನಿಮ್ಮ ಪ್ರೀತಿಯನ್ನು ಸ್ವೀಕರಿಸುವರು. ಈ ವಾರ ಕಟಕ ರಾಶಿಯವರು ಯಾರಿಂದಲೂ ಸಾಲ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಈ ವಾರ ನಿಮ್ಮ ಹಣ ಕಳೆದು ಹೋಗಬಹುದು, ಹಾಗಾಗಿ ಎಚ್ಚರಿಕೆ ವಹಿಸಿ. ಅದರ ಬಗ್ಗೆ ಎಚ್ಚರಿಕೆ ವಹಿಸಿದರೆ ಒಳ್ಳೆಯದು. ಕಟಕ ರಾಶಿಯವರು, ಕಟಕ ರಾಶಿಗೆ ಅಷ್ಟಮ ಶನಿ ಇದ್ದರೂ ಗುರುಬಲ ಇರುವಂಥದ್ದು. ಆದಷ್ಟು ಗುರುಬಲ ಇದ್ದಾಗ ಅಷ್ಟಮ ಶನಿಯಿಂದ ಬರುವ ಕೆಲವೊಂದು ಸಮಸ್ಯೆಗಳು ಆದಷ್ಟು ಕಮ್ಮಿ ಆಗುವಂಥದ್ದು. ಹಾಗೆಯೇ ವೃಶ್ಚಿಕ ರಾಶಿ. ಈ ವಾರ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಲಭಿಸುವುದು. ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಜುಲೈ 2ನೇ ವಾರ ನಿಮ್ಮ ಆಸೆಗಳಲ್ಲೂ ಈಡೇರಲು ಉತ್ತಮ ಅವಕಾಶ ಲಭಿಸುವುದು. ನೀವು ಈ ವಾರ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಂಥದ್ದು. ಕೆಲಸ ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ತಮ್ಮ ಉನ್ನತ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಸಹಕಾರ ಲಭಿಸುವುದು. ಈ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ
ಮಹಿಳೆಯರಿಗೆ ಈ ವಾರ ಉತ್ತಮವಾಗಿರಲಿದೆ. ಕೆಲಸವನ್ನು ಹುಡುಕುತ್ತಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ಉತ್ತಮ ಅವಕಾಶಗಳು ಲಭಿಸುವುದು. ವಾರದ ಮಧ್ಯದಲ್ಲಿ ಒಡ ಹುಟ್ಟಿದವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗದೇ ಇರಬಹುದು. ವಾರದ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುವುದು. ಪ್ರೀತಿಯಲ್ಲಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ವಾರ ಸ್ವಲ್ಪ ಎಚ್ಚರದಿಂದ ಇದ್ದರೆ ಒಳ್ಳೆಯದು. ಅದನ್ನು ಬಿಟ್ಟರೆ ತುಂಬಾ ಒಳ್ಳೆಯದಿದೆ. ನೆಕ್ಸ್ಟ್ ಬರುವಂಥದ್ದು ತುಲಾರಾಶಿ. ಈ ವಾರ ನಿಮ್ಮ ವಿವಾದಗಳೆಲ್ಲವೂ ಪೂರ್ಣಗೊಳ್ಳುವುದು. ತುಲಾರಾಶಿಗೆ ಸೇರಿದ ಜನರಿಗೆ ಈ ವಾರ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ. ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ನಿಮ್ಮ ಜೀವನದಲ್ಲಿ ವಿವಾದ ನಡೀತಾ ಇದ್ದರೆ ಈ ವಾರ ಅವೆಲ್ಲವೂ ದೂರವಾಗುವುದು ಮತ್ತು ಈ ವಾರ ತುಲಾರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭವಾಗಲಿದೆ. ಈ ವಾರ ಈ ರಾಶಿಗೆ ಸೇರಿದವರಿಗೆ ಸ್ನೇಹಿತೆಯ ಸಂಪೂರ್ಣ ಸಹಕಾರ ಲಭಿಸುವುದರಿಂದ ನಿಮ್ಮ ಸಂತೋಷ ಬಹಳಷ್ಟು ಹೆಚ್ಚಾಗುವುದು. ವಾರದ ಕೊನೆಯಲ್ಲಿ ಅನಾವಶ್ಯಕ ಖರ್ಚಿನಿಂದಾಗಿ ಮನಸ್ಸು ದುಃಖಿತವಾಗಿರುವುದು. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರವನ್ನು ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳಿ. ಪ್ರೀತಿಯಲ್ಲಿರುವ ತುಲಾರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಭಾವನೆಗಳನ್ನು ಗೌರವಿಸುವುದು ಒಳ್ಳೆಯದು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.